ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ರಾಜರ ಒಡೆಯನು ದೇವಾದಿ ದೇವರಾದ ಯೇಸು ಕ್ರಿಸ್ತನ ವಾಕ್ಯವನ್ನು ಒಬ್ಬನೇ ತಾನೊಬ್ಬನೇ ಅಮರತ್ವವುಳ್ಳವನಾಗಿ ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವ ದೇವರಾದ ಯೇಸು ಕ್ರಿಸ್ತನ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ತಾನೊಬ್ಬನೇ ಅಮರತ್ವವುಳ್ಳ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವವನಾಗಿದ್ದಾನೆ. ಹೌದು ಪ್ರಿಯರೇ, ತಂದೆ ಯೇಸು ಕ್ರಿಸ್ತನು ಆ ಪರಿಶುದ್ಧಾತ್ಮ ಏಕ ಸತ್ಯದೇವರು ತಾನೊಬ್ಬನೇ ಅಮರತ್ವವುಳ್ಳಾತನಾಗಿ ಯಾರೂ ಸಮೀಪಿಸದ ಬೆಳಕಿನಲ್ಲಿ ವಾಸಿಸುತ್ತಾನೆ. ತಾನೊಬ್ಬನೇ ಅಗಮ್ಯವಾದ ಬೆಳಕಿನಲ್ಲಿ ಅಮರತ್ವವುಳ್ಳಾತನಾಗಿದ್ದಾನೆ ಪ್ರೇರೆ. ಅಂಶ ಪ್ರೇರೆ, ತಾನೊಬ್ಬನೇ ಅಮರತ್ವವುಳ್ಳಾತನು. ಹೌದು ಪ್ರೇರೆ, ತಂದೆಯಾದ ದೇವರು ಅಮರತ್ವವುಳ್ಳಾತನು ಎನ್ನುವ ಅಂಶ ಬಗ್ಗೆ ಧ್ಯಾನಿಸೋಣ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿಕೊಂಡು ದೇವರ ಆತ್ಮನ ಪರಿಶುದ್ಧ ಆತ್ಮನ ಜ್ಞಾನ, ಶಕ್ತಿ, ಬೆಳಕು, ಅರ್ಥ ಮಾಡಿಕೊಳ್ಳುವ ಕೃಪೆ, ಬುದ್ಧಿಗಾಗಿ ಪ್ರಾರ್ಥಿಸೋಣ ಪ್ರೇರೆ. ಬಿತ್ತಲ್ಪಟ್ಟ ಈ ವಾಕ್ಯ ಭಾಗ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ರಷ್ಟು 60, 30ರಷ್ಟು ಫಲ ಕೊಡುವಂತೆ ಕೇಳುವ ವಾಕ್ಯ ಭಾಗ ತಂದೆ ಯೇಸು ಪರಿಶುದ್ಧಾತ್ಮ ದೇವರು ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವ ಅಮರತ್ವವುಳ್ಳ ದೇವರು ಅನುಗ್ರಹಿಸಲಿ. ಆಮೇಲೆ ಪ್ರಾರ್ಥಿಸೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನೀವೊಬ್ಬರೇ ಯಾರೂ ಸಮೀಪಿಸದ ಅಮರತ್ವವುಳ್ಳ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರಾಗಿದ್ದೀರಿ ತಂದೆ. ಹೌದು ದೇವ, ನೀವೊಬ್ಬರೇ ಅಮರತ್ವವುಳ್ಳ ದೇವರು, ಯಾರೂ ಸಮೀಪಿಸದ ಮಹಾ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರಾಗಿದ್ದೀರಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ಈ ವಾಕ್ಯ ಭಾಗದ ಮುಖಾಂತರ ಅಥವಾ ಪರಿಶುದ್ಧ ಗ್ರಂಥದ ಇನ್ನಿತರ ವಾಕ್ಯ ಭಾಗದ ಮುಖಾಂತರ ನಾವು ನಿಮ್ಮ ಅಮರತ್ವವನ್ನು ಅರಿತುಕೊಳ್ಳುವಂತೆ, ನಿಮ್ಮ ಅಮರತ್ವದಲ್ಲಿರುವ ಆ ಜೀವವನ್ನು ಸವಿಯುವಂತೆ, ನಿಮ್ಮ ಅಗಮ್ಯ ಜ್ಯೋತಿಯಲ್ಲಿ ನಾವು ಪ್ರವೇಶಿಸುವಂತೆ ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ ಯೇಸು ನಾಮದಲ್ಲಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇವೆ ತಂದೆ. ದೇವ, ವಾಕ್ಯ ಭಾಗವನ್ನು ಕೇಳಲು ಬಂದಿರು ನಿಮ್ಮ ಮಗಳನ್ನು ಜ್ಞಾಪಿಸಿಕೊಳ್ಳಿರಿ. ಎಲ್ಲ ಹಿರಿಕಿರಿಯರನ್ನು ಜ್ಞಾಪಿಸಿಕೊಳ್ಳಿರಿ. ಎಲ್ಲ ಸೇವಕರನ್ನು ಜ್ಞಾಪಿಸಿಕೊಳ್ಳಿರಿ. ನಮ್ಮೆಲ್ಲರನ್ನು ನಿಮ್ಮ ಅಮರತ್ವದ ಕಡೆಗೆ, ನಿಮ್ಮ ಬೆಳಕಿನೊಳಗೆ ದಿನನಿತ್ಯ ನಡೆಸಬೇಕೆಂದು ವಿಶ್ವಾಸ, ಪ್ರಾರ್ಥನಾ ಜೀವಿತ, ಪರಿಶುದ್ಧ ಜೀವಿತ, ಸಾಕ್ಷ್ಯ ಜೀವಿತ, ಪ್ರೀತಿಯ, ನಂಬಿಕೆ, ನಿರೀಕ್ಷೆ ಜೀವಿತದೊಳಗೆ, ಶಕ್ತಿಯ, ಬಲದ, ಅಗ್ನಿಯ, ಜೀವಜಲದ ಜೀವಿತದೊಳಗೆ, ನೂತನ ಸೃಷ್ಟಿಯೊಳಗೆ ನಮ್ಮೆಲ್ಲರನ್ನು ಅಮರತ್ವವುಳ್ಳ ದೇವರೇ, ಬೆಳಕಾದ ದೇವರೇ ನಡೆಸುತ್ತಾ ಬರಬೇಕೆಂದು ಹೀಗೆ ಶಾಂತಿದಾಯಕ ತಂದೆ ದೇವರೇ, ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳಾದ, ನಿಮ್ಮ ಪ್ರಜೆಗಳಾದ, ಸೇವಕರಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕುತ್ತಾ ಬರಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವ ಅಮರತ್ವವುಳ್ಳ ದೇವರೇ, ಸರ್ವಶಕ್ತನೇ, ಜೀವಾಧಿಪತಿಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ತಾನೊಬ್ಬನೇ ಅಮರತ್ವವುಳ್ಳವನು. ಅಂಶ ಪ್ರೇರೆ, ತಂದೆ ಯೇಸು ಕ್ರಿಸ್ತನೇ, ಆ ಪರಿಶುದ್ಧಾತ್ಮನೇ, ಜೀವಮರಣಗಳ ಒಡೆಯನೇ, ಭೂಮಿಯ ಮೇಲೆ ಸರ್ವಶಕ್ತಿಯಾದಾತನೇ ಅಮರತ್ವವುಳ್ಳಾತನು ಎನ್ನುವ ಅಂಶವನ್ನು ನಾವು ಧ್ಯಾನಿಸೋಣ ಪ್ರೇರೆ. ನಾವು ತಿಮೋತಿಯ ಪತ್ರಿಕೆ 1ನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಫಸ್ಟ್ ತಿಮೋತಿ ಚಾಪ್ಟರ್ 6 ವರ್ಸ್ 16th ವರ್ಡ್. ಇಲ್ಲಿ ಓದುವುದಾದರೆ, ರಾಜರ ರಾಜನು, ಏಕಾಧಿಪತಿಯು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು, ನಿತ್ಯ ಆಧಿಪತ್ಯವೂ ಇರಲಿ. ಅದು ಪ್ರೇರೆ, ಪೌಲನು ತನ್ನ ಆಪ್ತ ಶಿಷ್ಯನಾದ ಮಗನಂತಿರುವ ತಿಮೋತಿನಿಗೆ ಬರೆಯುತ್ತಿದ್ದಾನೆ 1ನೇ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ. ಅಲ್ಲಿ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಎನ್ನುವ ಆ ಖಂಡಿತವಾದ ಆ ಮಾರ್ಗದರ್ಶನ ನೀಡುವ ಮೂಲಕ ಕೊನೆಯದಾಗಿ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ, ಆ ಏಕಾಧಿಪತಿ, ರಾಜರ ರಾಜರು, ಕರ್ತನು
ತಾನೊಬ್ಬನೇ ಅಮರತ್ವವುಳ್ಳ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ ಎಂದು ತಿಮೋಥೆಯ ಪತ್ರಿಕೆ ಮೂಲಕ ಬರೆಯೋದ್ರ ಪೌಲನು ತಿಳಿಸಿದ್ದಾನೆ ಪ್ರೇರೆ. ಹೌದು, ಯೇಸು ಕ್ರಿಸ್ತನೊಬ್ಬಾತನೇ ಅದೃಶ್ಯ ದೇವರ ಸಾದೃಶ್ಯ ರೂಪನು, ತಾನೊಬ್ಬಾತನೇ ಅಮರತ್ವವುಳ್ಳ ಆತನಾಗಿದ್ದಾನೆ ಪ್ರೇರೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನ, ಪ್ರಭಾವ, ನಿತ್ಯ ಅಧಿಪತ್ಯಗಳು ಇರಲಿ ಎಂದು ದೇವಜನ ಪರಿಶುದ್ಧ ಪೌಲನು ನುಡಿಯುತ್ತಿದ್ದಾನೆ ಪ್ರೇರೆ. ಹೌದು, ನಾವು ಇದಕ್ಕೆ ಹೋಲಿಕೆಯಾಗಿ ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, ಅದೇ ತಿಮೋತಿನ ಪತ್ರಿಕೆ, ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಫಸ್ಟ್ ತಿಮೋತಿ ಚಾಪ್ಟರ್ 1 17th ವರ್ಡ್. ಇಲ್ಲಿ ಓದುವುದಾದರೆ, ಸರ್ವಯುಗಗಳ ಅರಸನು ನಿರ್ಲಯನು, ಸರ್ವಯುಗಗಳ ಅರಸನು ನಿರ್ಲಯನು ಅದೃಶ್ಯನು ಆಗಿರುವ ಏಕದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳು ಇರಲಿ. ಹೌದು ಪ್ರೇರೆ, ನಾವು ತಿಮೋತಿ 1ನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡಿದೆವು. ತಾನೊಬ್ಬನೇ ಅಮರತ್ವವುಳ್ಳಾತನು ಅಗಮ್ಯ ಬೆಳಕಿನಲ್ಲಿ ವಾಸಿಸುವಾತನಾಗಿದ್ದಾನೆ. ಆತನನ್ನು ಯಾರೂ ಕಾಣಲಿಲ್ಲ, ಯಾರೂ ಕಾಣುವುದಿಲ್ಲ. ಆತನಿಗೆ ಮಾನ, ಪ್ರಭಾವ, ನಿತ್ಯ ಅಧಿಪತ್ಯ ಇರಲಿ ಎಂದು ಹೇಳಿದಂತೆ ಇಲ್ಲಿ 1ನೇ ಅಧ್ಯಾಯ ತಿಮೋತಿ 1ನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲೂ ಕೂಡ ಆತ ಯಾರು ಪ್ರೇರೆ? ತಂದೆಯಾದ ದೇವರು ಯೇಸು ಕ್ರಿಸ್ತನು, ಆ ಪರಿಶುದ್ಧಾತ್ಮ ಒಡೆಯನು, ಸರ್ವಯುಗಗಳ ಅರಸನಾಗಿದ್ದಾನಂತ ಪ್ರೇರೆ. ತಾನೊಬ್ಬನೇ ಅಮರತ್ವವುಳ್ಳಾದ ದೇವರು, ಅಗಮ್ಯ ಮಹಾಬೆಳಕಿನಲ್ಲಿ ವಾಸ ಮಾಡುವಾತನು, ಯಾರೂ ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುವಾತನು, ಯಾರೂ ಕಾಣದಂಥ ಬೆಳಕಿನಲ್ಲಿ ವಾಸ ಮಾಡುವಾತನು ಸರ್ವಯುಗಗಳ ಅರಸನಾಗಿದ್ದಾನೆ ಪ್ರೇರೆ. ಮತ್ತು ನಿರ್ಲಯನಾಗಿದ್ದಾನೆ ಮತ್ತು ಅದೃಶ್ಯನಾಗಿದ್ದಾನೆ, ಏಕ ದೇವರಾಗಿದ್ದಾನೆ ಮತ್ತು ಮಾನ, ಪ್ರಭಾವ ಹೊಂದಲಿಕ್ಕೆ ಅರ್ಹನಾಗಿದ್ದಾನೆ ಪ್ರೇರೆ. ಹೌದು, ಹೀಗೆ ನಾವು ಸರ್ವಯುಗಗಳ ಅರಸನು, ನಿರ್ಲಯನು, ಅದೃಶ್ಯನು ಆಗಿರುವ ಏಕದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಸಲ್ಲಿಸೋಣ ಪ್ರೇರೆ. ನಮ್ಮ ಜೀವಿತದ ಮುಖಾಂತರ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳ ಮುಖಾಂತರ ತಾನೊಬ್ಬನೇ ಅಮರತ್ವವುಳ್ಳ ಎಂದ ದೇವರಿಗೆ, ಯುಗ ಯುಗಗಳ ಅರಸನಿಗೆ, ಆ ನಿರ್ಲಯನಾದ ಪ್ರಭುವಿಗೆ, ಆ ಅದೃಶ್ಯನಾದ ಯೇಸು ಕ್ರಿಸ್ತ ನಾಮದಲ್ಲಿ ಸಾದೃಶ್ಯ ಆದ ದೇವರಿಗೆ, ಆ ಏಕ ದೇವರಾದ ಯೇಸು ಕ್ರಿಸ್ತನಿಗೆ, ಆ ಯುಗಗಳ ಮಾನ ಪ್ರಭಾವವುಳ್ಳ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರೇರೆ. ಕಾರಣ ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಆತನನ್ನು ಕಾಣಲಾರರು. ಯಾವನು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆಯನ್ನು ತಿಳಿಸುವುದಕ್ಕೆ ಬಂದಿದ್ದಾನೋ ಆತನೇ ತಂದೆಯ ಪ್ರತಿರೂಪವಾಗಿದ್ದಾನೆ ಪ್ರೇರೆ. ತಂದೆಯ ವೃಕ್ಷಸ್ಥಳದಲ್ಲಿದ್ದಾನೆ. ಹೌದು, ಹೀಗೆ ತಾನೊಬ್ಬನೇ ಅಮರತ್ವವುಳ್ಳಾತನು ಎಂಬ ವಾಕ್ಯ ಭಾಗಾಂಶದಲ್ಲಿ ನಾವು ಇನ್ನೊಂದು ವಾಕ್ಯ ಭಾಗ ನೋಡೋದಾದ ಪ್ರೇರೆ, ವಿಮೋಚನಕಾಂಡ 33ನೇ ಅಧ್ಯಾಯ 20ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 33 verse 20 ವರ್ಡ್. Hallelujah. Thank you Jesus. Praise to Jesus. Worship you Jesus. ಇಲ್ಲಿ ಓದುವುದಾದರೆ, ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಅದು ಪ್ರೇರೆ, ಸರ್ವ ಯುಗಗಳ ಅರಸನಾದ ತಂದೆ ಮೋಶೆಗೆ ಹೇಳುತ್ತಿದ್ದಾನೆ ಪ್ರೇರೆ. ಏನೆಂದು ಮೋಶೆ ಕೇಳಿರುತ್ತಾನೆ, ದೇವ ನಿನ್ನ ಮಹಿಮೆಯನ್ನು ನಾನು ನೋಡಬೇಕೆಂದು. ಆಗ ದೇವರು, ನನ್ನನ್ನು ನೋಡಿ ಉಳಿಯುವ ಮನುಷ್ಯರಲ್ಲಿ ನನ್ನನ್ನು ನೋಡಿ ಯಾರೂ ಉಳಿಯುವುದಿಲ್ಲ, ಆದಾಗ್ಯೂ ನಿನಗೆ ಒಂದು ಸ್ಥಳದಲ್ಲಿ ಇಟ್ಟು. ಹೌದು ಪ್ರೇರೆ, ಇಲ್ಲಿ ದೇವರು ಮೋಶೆಗೆ ಹೇಳುತ್ತಿದ್ದಾನೆ ಏನೆಂದು, ನನ್ನ ಮುಖವನ್ನು ನೋಡುವುದಕ್ಕಾಗದು ನೀನು. 33ನೇ ಅಧ್ಯಾಯ ವಿಮೋಚನಕಾಂಡ 33ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಪ್ರೇರೆ. ಆದರೆ ಆತನು ದೇವರಿಗೆ ಕೇಳಿರುತ್ತಾನೆ, ನೀನು ಮುಖವನ್ನು ನೋಡಬೇಕು ದೇವರೇ ಎಂದಾಗ ಹಿಂಭಾಗವನ್ನು ತೋರಿಸುತ್ತಾನೆ ಅಷ್ಟೇ. ಒಂದು ಬೆಟ್ಟದ ಮಧ್ಯದಲ್ಲಿ ನಿಲ್ಲಿಸಿ, 2 ಬಂಡೆಗಳ ನಡುವೆ ನಿಲ್ಲಿಸಿ ಸಂದಿನಲ್ಲಿ ದೇವರು ತನ್ನ ಬಲಗೈಯನ್ನು ಆತನ ಮೇಲೆ ಇಟ್ಟು ಹಾದು ಹೋದನು. ಆಗ ತನ್ನ ಕೈಯನ್ನು ದೇವರು ತೆಗೆದಾಗ ಮೋಶೆ ಹಿಂಭಾಗವನ್ನು ನೋಡುತ್ತಾನೆ. ಆ ವಿಷಯದಲ್ಲಿ ನೋಡುತ್ತಿದ್ದೇವೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ,
ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಹೌದು, 21ನೇ ವಾಕ್ಯ. ಮತ್ತು ಯೆಹೋವನು ಅವನಿಗೆ, ಮೋಶೆಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೆಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. ಹೌದು ಪ್ರೇರೆ, ದೇವರು ಮೋಶೆಗೆ ಹೀಗೆ ಮಾತಾಡಿ, ನನ್ನನ್ನು ನೋಡುವುದಕ್ಕಾಗುವುದಿಲ್ಲ, ನನ್ನ ಹಿಂಭಾಗವನ್ನು ಮಾತ್ರ ನೀನು ನೋಡುವೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ತಾನೊಬ್ಬನೇ ಅಮರತ್ವವುಳ್ಳಾತನಾಗಿರುವುದರಿಂದ, ಆ ಅಮರತ್ವವುಳ್ಳ ತಂದೆ ಯೇಸು ಪರಿಶುದ್ಧಾತ್ಮನು ಸರ್ವಯುಗಗಳ ಅರಸನಾಗಿರುವುದರಿಂದ ಮನುಷ್ಯರಲ್ಲಿ ಯಾವನು ಆತನನ್ನು ನೋಡಿ ಜೀವಿಸಲಾರನು. ಆತನು ನಿರ್ಲಯ ದೇವರಾಗಿರುವುದರಿಂದ, ಅದೃಶ್ಯನಾದ ದೇವರಾಗಿರುವುದರಿಂದ, ಆತನು ಏಕ ದೇವರಾಗಿರುವುದರಿಂದ, ಆತನು ಮಾನ ಪ್ರಭಾವಗಳಿಗೆ ಅರ್ಹನಾಗಿರುವುದರಿಂದ, ಹೌದು ಪ್ರೇರೆ, ಮನುಷ್ಯರಲ್ಲಿ ಆತನನ್ನು ಕಾಣಲಿಲ್ಲ. ಯಾರು ಆತನನ್ನು ಕಾಣಲಾರರು. ಯಾವನು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆಯ ಹೆಸರಿನಲ್ಲಿ ಭೂಲೋಕಕ್ಕೆ ಬಂದಿದ್ದನು, ನನ್ನನ್ನು ನೋಡಿದವರು ತಂದೆಯನ್ನೇ ನೋಡಿದಂತೆ ಎಂದು ಶಿಷ್ಯರು ಕೇಳಿದಾಗ ಅವರಿಗೆ ಹೇಳುತ್ತಾನೆ ಪ್ರೇರೆ, ತೋಮನೇ, ಫಿಲಿಪ್ಪನೇ, ಇಷ್ಟು ಕಾಲ, ಇಷ್ಟು ದಿನಗಳು ನಾನು ನಿಮ್ಮೊಂದಿಗೆ ಇದ್ದರೂ ನೀವು ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದವನಾಗಿದ್ದಾನೆ, ತಂದೆಯು ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೇನೆ ಎನ್ನುವ ನನ್ನ ಮಾತನ್ನು ನೀವು ವಿಶ್ವಾಸಿಸುವುದಿಲ್ಲವೋ ಎಂದು ಯೇಸು ಕ್ರಿಸ್ತ ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ಹೀಗೆ ಅಮರತ್ವವುಳ್ಳ, ತಾನೊಬ್ಬನೇ ಅಮರತ್ವವುಳ್ಳ ದೇವರಾಗಿದ್ದಾನೆ ಪ್ರೇರೆ. ಮೋಶೆಗೆ ತನ್ನ ಹಿಂಭಾಗವನ್ನು ಮಾತ್ರ ತೋರಿಸಿದ, ಮೋಶೆ ದೇವರೊಂದಿಗೆ ಮುಖಾಮುಖಿ ಮಾತಾಡಿದ ಆತನು. ಹೌದು, ಆತನಿಗೆ ದೇವರು ಹೇಳುತ್ತಿದ್ದಾನೆ, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸುವುದಿಲ್ಲ ಎಂದು ಹೇಳಿ, ಸಮೀಪದಲ್ಲಿ ಒಂದು ಸ್ಥಳ ಇದೆ ಎಂದು ಹೇಳಿ ಆ ಬಂಡೆ ಮೇಲೆ ನಿಲ್ಲಿಸಿ, ತನ್ನ ಪ್ರಭಾವವು ಮೋಶೆಗೆ ಎದುರಾಗಿ ದಾಟಿ ಹೋಗುವ ಕಾಲ ಬರಮಾಡಿ ಆ ಬಂಡೆ ಸಂದಿನಲ್ಲಿ ಮೋಶೆಯನ್ನಿರಿಸಿ ದಾಟಿ ಹೋಗುವ ತನಕ ದೇವರು ತನ್ನ ಕೈಯನ್ನು ಮೋಶೆಯ ಮೇಲೆ ಇಟ್ಟು ತರುವಾಯ ತನ್ನ ಕೈ ತೆಗೆದಾಗ ದೇವರು ತನ್ನ ಹಿಂಭಾಗವನ್ನು ನೋಡುವಂತೆ ಮಾಡುತ್ತಾನೆ ಪ್ರೇರೆ. ಆತನ ಮುಖವು ಮೋಶೆಗೆ ಕಾಣಿಸಲಿಲ್ಲ. ಹೌದು ಪ್ರೇರೆ, ಹೀಗೆ ಅಮರತ್ವವುಳ್ಳ ಸರ್ವಯುಗಗಳ ಅರಸನು, ನಿರ್ಲಯನು, ಅದೃಶ್ಯ ದೇವನು, ಏಕದೇವನು, ಮಾನ ಪ್ರಭಾವವುಳ್ಳ ದೇವರು ಆಗಿದ್ದಾನೆ ಪ್ರೇರೆ. ತಾನೊಬ್ಬನೇ ಅಮರತ್ವವುಳ್ಳ ಆತನು, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಆತನು. ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣುವುದಿಲ್ಲ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತೋತ್ರ ಪ್ರೇರೆ. ಹೌದು, ಆದರೆ ಯೇಸು ಕ್ರಿಸ್ತನ ಮುಖಾಂತರ ದೇವರ ಲೋಕದಲ್ಲಿ ಕಾಣಿಸಿಕೊಂಡಿದ್ದಾನೆ ಪ್ರೇರೆ. ಮೋಶೆ ಕಾಲದಲ್ಲಾದರೂ ಬಯಲುಪಡಿಸಲಿಲ್ಲ, ಹಿಂಭಾಗವನ್ನು ಮಾತ್ರ ತೋರಿಸಿದ. ಈಗ ಮುಖಾಮುಖಿಯಾಗಿ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ, ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ದಾಸತ್ವ, ಸೈತಾನ, ಪಿಶಾಚಿಯ ದೆವ್ವದ ಕೈ ಕೆಳಗೆ ದಾಸತ್ವದಲ್ಲಿರುವುದರಿಂದ ಆ ತಂದೆಯು ಅವರಂತೆ ಮಕ್ಕಳಂತೆ ಮಾಂಸಧಾರಿಯಾದನು ಪ್ರೇರೆ. ಮಾಂಸದಲ್ಲಿ ಕಾಣಿಸಿಕೊಂಡನು, ಕೃಪಾ ಸತ್ಯ ಸಂಪೂರ್ಣನಾಗಿ ಕಾಣಿಸಿಕೊಂಡನು. ಮರಣಾಧಿಕಾರಿಯನ್ನು, ಸೈತಾನನನ್ನು, ಪಿಶಾಚಿಯನ್ನು, ದೆವ್ವವನ್ನು ತನ್ನ ಮರಣದಿಂದಲೇ ಸೋಲಿಸಿದನು ಪ್ರೇರೆ ಶಿಲುಬೆಯಲ್ಲಿ. ಹಾಗೂ ಪುನರುತ್ಥಾನ ಆಗುವುದರ ಮುಖಾಂತರ ಅದರ ಮೇಲೆ ಅಧಿಕಾರ ನೀಡಿದನು ಪ್ರೇರೆ, ಮರಣದ ಮೇಲೆ. ಹೌದು, ಪ್ರತಿಯೊಬ್ಬ ತನ್ನ ವಿಶ್ವಾಸಿಗೆ, ಶಿಷ್ಯನಿಗೆ ದೇವರ ಮಗುವಾಗ ಅಧಿಕಾರ ನೀಡುವುದರ ಮುಖಾಂತರ ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು, ಸ್ವಂತ ರಕ್ಷಕನಾಗಿ, ದೇವರ ಕುಮಾರನಾಗಿ, ದೇವರಾಗಿ ವಿಶ್ವಾಸಿಸಿದರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಯೇಸು ಕೊಟ್ಟ ಪ್ರೇರೆ. ಅವರು ಇನ್ನು ಮೇಲೆ ರಕ್ತ ಸಂಬಂಧದಿಂದಾಗಲಿ ಹುಟ್ಟಿದವರಲ್ಲ, ಕಾಮದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬೈಕಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು ಪ್ರೇರೆ, ಯಾರು ತಾನೊಬ್ಬನೇ ಅಮರತ್ವವುಳ್ಳ ದೇವರಿಂದ ಹುಟ್ಟಿದವರು ಎನ್ನುವ ಅಧಿಕಾರ ಕೊಟ್ಟನು ಯೇಸು. ನಿರ್ಲಯನಾದ ದೇವರಿಂದ ಹುಟ್ಟಿದ ಮಕ್ಕಳು ಎಂದು ಅಧಿಕಾರ ಕೊಟ್ಟನು ದೇವಕುಮಾರ ಯೇಸು. ಸರ್ವಯುಗಗಳ ಅರಸನ ಮಕ್ಕಳು ಎಂಬ ಅಧಿಕಾರ ಕೊಟ್ಟನು ಯೇಸು. ಅದೃಶ್ಯ ದೇವರ ಸಾದೃಶ್ಯ ಮಕ್ಕಳು ಎಂಬ ಅಧಿಕಾರ ಕೊಟ್ಟನು ಯೇಸು. ಅದು ಪ್ರೇರೆ, ಏಕ ದೇವರ ಮಕ್ಕಳು, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನಾದ ಯೇಸು
ಅಧಿಕಾರ ಕೊಟ್ಟನ ಪ್ರಿಯರೇ, ದೇವರ ಮಕ್ಕಳಾಗ ಅಧಿಕಾರ, ಬೆಳಕಿನ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಅಮರತ್ವವುಳ್ಳ ದೇವರ ಮಕ್ಕಳಾಗಿ ಅಧಿಕಾರ ಕೊಟ್ಟಿದ್ದಾನೆ ಪ್ರಿಯರೇ. ಅದು ಯೇಸುವನ್ನು ವಿಶ್ವಾಸ ಪ್ರತಿಯೊಬ್ಬನು ದೇವರ ಮಕ್ಕಳಾಗುವ ಅಧಿಕಾರ ಪಡೆಯುತ್ತಾರೆ. ನಿಜವಾಗಿಯೂ ವಿಶ್ವಾಸ ಬೇಕಾಗಿದೆ ಪ್ರಿಯರೇ. ಯೇಸುವಿನ ವಿಶ್ವಾಸವನ್ನು ಆತನ ಆಜ್ಞೆ ಕೈಗೊಂಡು ನಡೆಯುತ್ತಾನೆ ಮತ್ತು ಯೇಸು ಅವರಿಗಾಗಿ ತಂದೆಯಲ್ಲಿ ಬೇಡಿಕೊಳ್ಳುತ್ತಾನೆ. ತಂದೆ ಅವರಿಗೆ ಬೇರೊಬ್ಬ ಸಹಾಯಕನನ್ನು, ಅಂದರೆ ಸತ್ಯದ ಆತ್ಮನನ್ನು, ಪೋಷಕನನ್ನು, ಸಹಾಯಕನನ್ನು ಸದಾಕಾಲ ಇರಲು ಅವರ ಸಂಗಡ ಕಳಿಸಿಕೊಡಲಾಗುತ್ತದೆ. ಆ ಸಹಾಯಕ ಸತ್ಯದ ಆತ್ಮನೇ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ, ಆದರೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಯೇಸುವೇ ಅದೃಶ್ಯ ದೇವರ ಸಾದೃಶ್ಯ ರೂಪನು, ಯೇಸುವೇ ಸರ್ವಯುಗಗಳ ಅರಸನು, ಯೇಸುವೇ ನಿರ್ಲಯ ಪ್ರಭು, ಇರುವಾತನು, ಪಾಪವಿಲ್ಲದಾತನು, ಯೇಸುವೆ ಏಕದೇವರು, ಯೇಸುವೆ ಮಾನ ಪ್ರಭಾವ ಐಶ್ವರ್ಯ ಘನತೆಯುಳ್ಳ ದೇವರು, ಸೃಷ್ಟಿಕರ್ತನು, ರಕ್ಷಕನು, ಪೋಷಕನು, ಕಾಣದ ದೇವರ ಕಾಣುವ ರೂಪನು ಎಂದು ವಿಶ್ವಾಸಿತರೋ ಹೌದು ಪ್ರೇರೆ, ಅವರಿಗೆ ಅಧಿಕಾರ ಕೊಡಲು ಸಿದ್ಧವಾಗಿದ್ದಾನೆ ಪ್ರೇರೆ. ಹೀಗೆ ತಾನೊಬ್ಬನೇ ಅಮರತ್ವವುಳ್ಳಾತನು ಎಂಬ ಅಂಶದಲ್ಲಿ ನಾವು ಮೊದಲನೇದಾಗಿ ದೇವರು ಅಮರತ್ವವುಳ್ಳಾತನು, ಅಗಮ್ಯ ಮಹಾಬೆಳಕಿನಲ್ಲಿ ವಾಸ ಮಾಡುವಾತನೆಂದು ನೋಡಿದ ಪ್ರೇರೆ. ಯಾರು ಆತನನ್ನು ಕಾಣಲಿಲ್ಲ, ಕಾಣುವುದಿಲ್ಲ ಹೌದು ಪ್ರೇರೆ. ಮತ್ತು ಆತನು ಸರ್ವಯುಗಗಳ ಅರಸನಾಗಿದ್ದಾನೆ ಪ್ರೇರೆ, ನಿರ್ಲಯನಾಗಿದ್ದಾನೆ. ನಾವು ಸರ್ವಯುಗಗಳ ಅರಸನು ಎನ್ನುವ ಭಾಗದಲ್ಲಿ ಒಂದು ವಾಕ್ಯ ಭಾಗ ನೋಡುವುದಾದರೆ ಪ್ರೇರೆ, ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ರೆವಲ್ಯೂಷನ್ ಚಾಪ್ಟರ್ 15 ವರ್ಸ್ 3rd ವರ್ಡ್. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುವುದಾದರೆ, ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆ ಹಾಡನ್ನು, ಯಜ್ಞದ ಕುರಿಮರಿಯಾದಾತನ ಹಾಡನ್ನು, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ, ಸರ್ವ ಜನಾಂಗಗಳ ಅರಸನೇ. ಹೌದು ಪ್ರೇರೆ, ಇಲ್ಲಿ ಮೃಗದ ಮೇಲೆ ಜಯ ಹೊಂದಿದವರ ಗೀತ ಎನ್ನುವ ಅಂಶ ಭಾಗದಲ್ಲಿ ನಾವು ನೋಡುತ್ತಿದ್ದೇವೆ. ಪ್ರಕಟಣೆ ಗ್ರಂಥದಲ್ಲಿ ಸರ್ವ ಜನಾಂಗಗಳ ಅರಸನೇ. ಹೌದು ಪ್ರೇರೆ, ಯೇಸು ತಂದೆ ಪರಿಶುದ್ಧಾತ್ಮನು ಸರ್ವಯುಗಗಳ ಅರಸ, ಸರ್ವ ಜನಾಂಗಗಳ ಅರಸ. ಆತನು ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳಾಗಿವೆ, ದೇವರಾದ ಕರ್ತನೆ, ಸರ್ವಶಕ್ತನೇ, ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ ಎಂದು ಘನಪಡಿಸುತ್ತಿದ್ದಾರೆ ಪ್ರೇರೆ. ಹೌದು, ಯಜ್ಞದ ಕುರಿಮರಿಯಾದಾತನ ಹಾಡು, ಮೋಶೆಯ ಹಾಡು ಅಂತ ಪ್ರೇರೆ. ಹೌದು, ಹೀಗೆ ಆ ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ಆಡುತ್ತಿದ್ದರಂತ ಪ್ರೇರೆ. ಹೌದು, ಗಾಜಿನ ಸಮುದ್ರ ಅದು ಪರಲೋಕದಲ್ಲಿ ಯೋಹಾನನು ಪ್ರಕಟಣೆ ಗ್ರಂಥದಲ್ಲಿ ಬರೆದ ಆತ್ಮ ವಶನಾಗಿ ಪರಲೋಕದಲ್ಲಿ ದೇವಕುಮಾರ ಯೇಸು ತನ್ನ ದೂತನನ್ನು ಕಳಿಸುವ ಮುಖಾಂತರ ಮುಂದೆ ಆಗುವ ಸಂಗತಿಗಳನ್ನು ದೂತನ ಮುಖಾಂತರ ಯೋಹಾನನಿಗೆ ತಿಳಿಸಿ, ಇದನ್ನು ಬರೇ, ಇವುಗಳು ನಂಬತಕ್ಕವುಗಳು, ನೆರವೇರತಕ್ಕವುಗಳು ಆಗಿವೆ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಹೀಗೆ ಯೇಸು ಸರ್ವಶಕ್ತನಾಗಿದ್ದಾನೆ ಪ್ರೇರೆ. ತಂದೆ ಯೇಸು ಪರಿಶುದ್ಧಾತ್ಮ ಏಕದೇವರಾಗಿದ್ದಾರೆ. ಅವರ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು. ಸರ್ವ ಯುಗಗಳ ಅರಸನು ಯೇಸು ಸರ್ವ ಜನಾಂಗಗಳ ಅರಸನಾಗಿದ್ದಾನೆ ಮತ್ತು ಆತನ ಮಾರ್ಗಗಳು ನ್ಯಾಯವೂ ಸತ್ಯವಾಗಿವೆ ಪ್ರೇರೆ. ನಾನೇ ಮಾರ್ಗ, ಸತ್ಯ, ಜೀವ, ತಂದೆಯ ಬಳಿಗೆ ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ, ಅಮರತ್ವವುಳ್ಳ ತಂದೆಯ ಬಳಿಗೆ ನನ್ನ ಮೂಲಕವಲ್ಲದೆ, ಮಹಾ ಬೆಳಕಿನಲ್ಲಿ ವಾಸ ಮಾಡುವ ತಂದೆಯ ಬಳಿಗೆ ನನ್ನ ಮೂಲಕವಲ್ಲದೆ ಯಾರೂ ಬರುವುದಿಲ್ಲ. ಅದು ಪ್ರೇರೆ, ಎಲ್ಲ ಕುಂದಿಲ್ಲದ ಬೆಳಕಿನ ವರದಾನಗಳು ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ತಂದೆ ಎಂಬಾತನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಅದು ಪ್ರೇರೆ, ಅಂಥ ಬೆಳಕು, ಅಂಥ ನಿಶ್ಚಂಚಲ ಮನಸ್ಸು, ದೃಢ ಮನಸ್ಸು, ಅಂಥ ನಿಶ್ಚಲ ಹೃದಯ, ಪರಿಶುದ್ಧ ಹೃದಯ ಕೊಡ್ತಾನೆ ಪ್ರೇರೆ. ಹೀಗೆ ಅಮರತ್ವ ಉಳ್ಳ ದೇವರು ತಾನೊಬ್ಬನೇ ಅಮರತ್ವವುಳ್ಳಾತನಾಗಿದ್ದಾನೆ ಪ್ರೇರೆ. ಮಹಾ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ ಎನ್ನುವ ಅಂಶದೊಳಗೆ ನಾವು ಸರ್ವಯುಗಗಳ ಅರಸನು ಎನ್ನುವ ಅಂಶದಲ್ಲಿ ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 9ನೇ ವಾಕ್ಯ ಹಾಗೂ 10ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ 9, 10th ವರ್ಡ್. ಇಲ್ಲಿ ಓದುವುದಾದರೆ, ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಿದ್ದರು ಪ್ರೇರೆ.
ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ 11ನೇ ವಾಕ್ಯ. ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನೇ ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ ಪ್ರೇರೆ. ಹೌದು, ಅಮರತ್ವವುಳ್ಳ ಏಕದೇವರು ತಾನೊಬ್ಬನೇ ಅಮರತ್ವವುಳ್ಳ ಆತನು, ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವಾತನು. ಆತನನ್ನು ಯಾರೂ ಕಾಣಲಿಲ್ಲ ಪ್ರೇರೆ, ಆತನನ್ನು ಯಾರು ನೋಡಲಾರರು. ಆತನು ಮಾನ, ಪ್ರಭಾವ, ಅಧಿಪತ್ಯವುಳ್ಳಾತನಾಗಿದ್ದು ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನಾಗಿ ಸಿಂಹಾಸನ ಮೇಲೆ ಕೂತುಕೊಂಡಿದ್ದಾನೆ ಪ್ರೇರೆ. ಪರಲೋಕ ಸಿಂಹಾಸನದ ಮೇಲೆ, ತಂದೆಯ ಸಿಂಹಾಸನದ ಮೇಲೆ, ತಂದೆ ಎದೆಯಲ್ಲಿದ್ದಾನೆ ಪ್ರೇರೆ. ನಾನು ತಂದೆ ಏಕವಾಗಿದ್ದೇವೆ ಎಂದು ಯೇಸು ಹೇಳಿದಂತೆ ಸಿಂಹಾಸನದ ಮೇಲೆ ಕೂತುಕೊಂಡಾತನು ಆತನಿಗೆ ಆ 4 ಜೀವಿಗಳು ಮಾನ, ಪ್ರಭಾವ, ಕೃತಜ್ಞತಾ ಸ್ತುತಿ ಸಲ್ಲಿಸಿದವಂತ ಪ್ರೇರೆ. 4 ಜೀವಿಗಳೆಂದರೆ, ಒಂದು ಜೀವಿಯ ಮುಖ ಹೋರಿಯಂತೆ, ಇನ್ನೊಂದು ಜೀವಿಯ ಮುಖ ಮನುಷ್ಯನ ಮುಖದಂತೆ, ಇನ್ನೊಂದು ಜೀವಿಯ ಮುಖ ಹಾರುವ ಗರುಡನ ಮುಖದಂತೆ, ಹಾಗೂ ಮೊದಲನೇ ಜೀವಿಯ ಮುಖ ಸಿಂಹ. ಒಂದು ಜೀವಿಯ ಮುಖ ಸಿಂಹ ಪ್ರೇರೆ. ಸಿಂಹಾಸನ ಸುತ್ತ 4 ಜೀವಿಗಳು. ಒಂದನೇ ಜೀವಿಯ ಸಿಂಹದ ಮುಖದಂತಿತ್ತು, ಎರಡನೇ ಜೀವ ಹೋರಿಯ ಮುಖದಂತಿತ್ತು, ಮೂರನೇ ಜೀವಿ ಮನುಷ್ಯನ ಮುಖದಂತಿತ್ತು, ನಾಲ್ಕನೇ ಜೀವಿಯ ಮುಖ ಹಾರುವ ಗರುಡನ ಪಕ್ಷಿಯಂತಿತ್ತು. ಅದು ಪ್ರೇರೆ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿರುವ ಅಂಥವನು ಆಗಿದ್ದಾನೆ. ಹೌದು ಪ್ರೇರೆ. ಯಾರು? ತಾನೊಬ್ಬನೇ ಅಮರತ್ವವುಳ್ಳ ಬೆಳಕಿನಲ್ಲಿ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನು, ಯಾರು ಸಮೀಪಿಸದಾತನು, ಯಾರು ಕಾಣಲಾರದಾತನು, ನಿತ್ಯ ಮಾನ ಪ್ರಭಾವವುಳ್ಳಾತನು, ಸರ್ವಯುಗಗಳ ಅರಸನು, ನಿರ್ಲಯನಾದ ದೇವರು, ಅದೃಶ್ಯನು, ಏಕದೇವರು, ನಿತ್ಯ ಮಾನ ಪ್ರಭಾವವುಳ್ಳ ದೇವರು ಸಿಂಹಾಸನ ಮೇಲೆ ಕೂತುಕೊಂಡು 4 ಮಹಾಜೀವಿಗಳ ಮುಖಾಂತರ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನೆಂದು ಕೊಂಡಾಟಕ್ಕೆ ಪಾತ್ರನಾಗಿದ್ದಾನೆ ಪ್ರೇರೆ. ಮತ್ತು ಸಿಂಹಾಸನ ಸುತ್ತಲೂ ಇರುವ 24 ಮಂದಿ ಹಿರಿಯರು ಸಿಂಹಾಸನ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನ ಮುಂದೆ ಹಾಕುತ್ತಾರೆ ಪ್ರೇರೆ. ಅಂತ ಅಮರತ್ವಗಳ ಬೆಳಕಿನಲ್ಲಿ ವಾಸ ಮಾಡುವ ಸರ್ವಯುಗಗಳ ಅರಸನು, ಸರ್ವ ಜನಾಂಗಗಳ ಅರಸನು, ನಿರ್ಲಯನು ಅಂದರೆ ಅಳೆಯದಾತನು, ಶಾಶ್ವತ ದೇವರು, ಅದೃಶ್ಯನು ಅಂದರೆ ಕಾಣದೇ ಇರುವ ದೇವರು. ಆತನ ಇರುವಿಕೆಯನ್ನು ತೋರಿಸುತ್ತಾನೆ ಪ್ರೇರೆ, ಕಾಣುವುದಿಲ್ಲ, ಬೆಳಕಾಗಿದ್ದಾನೆ. ಆ ಬೆಳಕೆ ಮನುಷ್ಯ ಆಗಿ, ವಾಕ್ಯವಾಗಿ ಈ ಲೋಕದಲ್ಲಿ 2000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತ ಎಂಬ ಹೆಸರಿನ ಮುಖಾಂತರ ಎಳೆದು ಬಂದ ಪ್ರೇರೆ. ಯೇಸು ಎಂದರೆ ಆತನು ತನ್ನ ಜನರನ್ನು, ದೇವರನ್ನು ವಿಶ್ವಾಸಿಸಿದವರನ್ನು ದೇವರು ಕಳಿಸಿಕೊಟ್ಟ ಆತನೇ ಯೇಸು. ಪರಲೋಕದಿಂದ ಕೊಡಲ್ಪಟ್ಟ ಹೆಸರು ಯೇಸು. ಆಕಾಶದ ಕೆಳಗೆ ಭೂಮಿ ಮೇಲೆ ಕೊಡಲಾದ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಇಲ್ಲ ಈ ಹೆಸರಿನಿಂದ ಹೊರತು ಎಂದು ವಿಶ್ವಾಸಿದವರ ಪರವಾಗಿ ಆ ಯೇಸು ಹೆಸರು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತದೆ ಪ್ರೇರೆ, ಮತ್ತೆ ಪಾಪ ಮಾಡದಂತೆ. ಹೌದು ಪ್ರೇರೆ. ಮತ್ತು ಕ್ರಿಸ್ತ ಎಂದರೆ ಅಭಿಷಿಕ್ತನು, ಸೈತಾನನ, ಪಿಶಾಚಿಯ, ಕೆಡುಕನ, ಘಟಸರ್ಪನ, ಆದಿಸರ್ಪನ, ಆ ಮರಣಾಧಿಕಾರಿಯ, ಆ ಸುಳ್ಳುಗಾರನ, ಆ ದೆವ್ವದ ಕಾರ್ಯಗಳನ್ನು ನಾಶ ಮಾಡಲು, ಆತನ ತಲೆಯನ್ನು ಜಜ್ಜಲು ಸ್ವರ್ಗದಿಂದ ತಂದೆಯ ಬಳಿಯಿಂದ ಶಕ್ತಿಯನ್ನು ಪಡೆದುಕೊಂಡು ಬಂದ ಆತನ ಪ್ರೇರೆ. ಅಭಿಷೇಕ ಅಂದರೆ ಶಕ್ತಿ. ಹೌದು ಪ್ರೇರೆ. ಅಭಿಷೇಕ ಅಂದರೆ ನೂತನ ಶಕ್ತಿ, ದೈವಶಕ್ತಿ. ಹೌದು ಪ್ರೇರೆ. ಹೀಗೆ ತಮ್ಮ ಕಿರೀಟ ಸಿಂಹಾಸನದಿಂದ ಮುಂದೆ ಹಾಕಿದರು ಪ್ರೇರೆ. ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೆ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ಎಲ್ಲವೂ ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನಾದ ಅಮರತ್ವವುಳ್ಳ ಅಗಮ್ಯ ಬೆಳಕಿನಲ್ಲಿ ತಾನೊಬ್ಬನೇ ವಾಸಿಸುವ, ಯಾರೂ ಕಾಣದ, ಯಾರೂ ಕಾಣಲಾರರ ಸರ್ವಯುಗಗಳ ಅರಸನು, ನಿರ್ಲಯನು, ಅದೃಶ್ಯನು, ಏಕದೇವನು, ನಿತ್ಯ ಮಾನ ಪ್ರಭಾವಗಳಿಗೆ ಅರ್ಹನಾದ ಆ ಜೀವಿಸುವ ಆತ ಯೇಸು ಕ್ರಿಸ್ತನನ್ನು, ತಂದೆಯನ್ನು ಆರಾಧಿಸಿದರು ಪ್ರೇರೆ. ಹೌದು. ಹೀಗೆ ಅಮರತ್ವವುಳ್ಳ, ತಾನೊಬ್ಬನೇ ಅಮರತ್ವವುಳ್ಳವನು ಎನ್ನುವ ಅಂಶದಲ್ಲಿ ನಾವು ಇನ್ನೊಂದು ವಾಕ್ಯ ಭಾಗ ನೋಡೋದಾದ ಪ್ರೇರೆ. ಒಂದನೇದಾಗಿ ಅಮರತ್ವವುಳ್ಳ ದೇವರೆಂದು ನೋಡಿದ ಪ್ರೇರೆ.
ಎರಡನೇದಾಗಿ ಸರ್ವಯುಗಗಳ ಅರಸನು ಎಂದು ನೋಡಿದೆವು. ಪ್ರಕಟಣೆ ಗ್ರಂಥದಲ್ಲಿ ಎಲ್ಲರೂ ಜೀವಿಗಳು, 24 ಜನ ಹಿರಿಯರು ಮತ್ತು ಯಜ್ಞದ ಕುರಿಮರಿಯಾದ ಆಡು, ಮೋಶೆಯ ಆಡು ಆಡೋದು ಮುಖಾಂತರ ಆತನನ್ನು ಕೊಂಡಾಡುತ್ತಿದ್ದಾರೆ ಗಾಜಿನ ಸಮುದ್ರ ಬಳಿಯಲ್ಲಿ ನಿಂತು. ಹೌದು ಪ್ರೇರೆ, ಹೀಗೆ ನಿರ್ಲಯನು ಆಗಿದ್ದಾನೆ. ಒಂದನೆಯದು ಅಮರತ್ವವುಳ್ಳ ಆತನು, ಆಮೇಲೆ ಸರ್ವಯುಗಗಳ ಅರಸನು, ಆಮೇಲೆ ನಿರ್ಲಯನಾಗಿದ್ದಂದರೆ ನಿರ್ಲಯನು ಎನ್ನುವ ಅಂಶಭಾಗ ನೋಡೋದಾದರೆ ತಿಮೋತಿ, ಅದೇ ನಾವು ತಿಮೋತಿ 1ನೇ ಪತ್ರಿಕೆ 6ನೇ ಅಧ್ಯಾಯ 15 ವಾಕ್ಯದಲ್ಲಿ ನೋಡಿದೆವು, ತಾನೊಬ್ಬನೇ ಅಮರತ್ವವುಳ್ಳ ಆತನು. ಹೌದು ಪ್ರೇರೆ, ಅಗಮ್ಯ ಬೆಳಕಿನಲ್ಲಿ ವಾಸಿಸುವ ಆತನು. ಹೀಗೆ ರೋಮ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಕೂಡ ನೋಡ್ಬೋದು ಪ್ರೇರೆ. ರೋಮನ್ಸ್ ಚಾಪ್ಟರ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್. ರೋಮ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೋಡ್ಬೋದು ಪ್ರೇರೆ. ಏನಂದರೆ ರೋಮನ್ಸ್ ಚಾಪ್ಟರ್ 1 ವರ್ಸ್ 23rd ವರ್ಡ್, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ಅದು ಪ್ರೇರೆ, ಆ ನಿರ್ಲಯವಾದ ದೇವರು, ನಿಜವಾದ ದೇವರು, ತಾನೊಬ್ಬನೇ ಅಮರತ್ವವುಳ್ಳ ದೇವರು, ನಮ್ಮನ್ನು ಸೃಷ್ಟಿಸಿದಾತನೇ ಸೃಷ್ಟಿಕರ್ತನು ಎಂದು ಅವರು ಅರಿಯದೆ ರೋಮನರು ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳ ಕಾರ್ಯವನ್ನು ಮಾಡಿದರು ಪ್ರೇರೆ. ಏನೆಂದರೆ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ, ಅಂದರೆ ಲಯವಿಲ್ಲದ ದೇವರ ಪ್ರೇರೆ, ಅಮರತ್ವವುಳ್ಳ ಅಗಮ್ಯ ಬೆಳಕಿನ ವಾಸಿಸುವ ತಂದೆ ಯೇಸು ಪರಿಶುದ್ಧಾತ್ಮನು ಸರ್ವಯುಗಗಳ ಅರಸನನ್ನು ಅರಿತುಕೊಳ್ಳದೆ ಆ ನಿರ್ಲಯನಾದ ಆ ಲಯವಿಲ್ಲದ ಪ್ರಭುವನ್ನು ಅರಿಯದೆ, ಆ ಜ್ಞಾನ ತಿಳಿಯದೆ, ವಿವೇಕವಿಲ್ಲದ ಆ ಕತ್ತಲಾದ ಮನಸ್ಸಿನಿಂದ ತಾವೇ ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಪ್ರೇರೆ. ಕಾರಣ ಅವರು ದುಷ್ಟತನವನ್ನು ನಡೆಸಿದ್ದರಿಂದ, ಸತ್ಯವನ್ನು ಅಣಗಿಸುವ ಮನುಷ್ಯರಾದ್ದರಿಂದ ಮತ್ತು ಭಕ್ತಿಹೀನತೆ ಮಾಡಿದ್ದರಿಂದ, ಪರಲೋಕದಿಂದ ದೇವರ ಕೋಪ ತೋರಿ ಬಂದದ್ದರಿಂದ, ತಾವೇ ಜ್ಞಾನಿಗಳನ್ನು ಎಂದು ಹೇಳಿಕೊಂಡಿದ್ದರಿಂದ ಅವರು ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿ ಆರಾಧಿಸತೊಡಗಿದರು ಪ್ರೇರೆ. ಹೌದು, ನಮ್ಮ ಪ್ರಭು ಲಯವಿಲ್ಲದಾತನಾಗಿದ್ದಾನೆ ಪ್ರೇರೆ. ಮನುಷ್ಯರಾದರೂ ಲಯವಾಗುತ್ತಾರೆ. ಲಯವಿಲ್ಲದಾತನಾಗಿದ್ದಾನೆ ಪ್ರಭು, ಮಹಿಮೆಯುಳ್ಳಾತನಾಗಿದ್ದಾನೆ. ಮನುಷ್ಯರು ಲಯವಾಗುತ್ತಾರೆ, ಪಶುಗಳು ಲಯವಾಗುತ್ತವೆ, ಸರ್ಪಗಳು ಲಯವಾಗುತ್ತವೆ, ಪಕ್ಷಿಗಳು ಲಯವಾಗುತ್ತವೆ, ಮೂರ್ತಿಗಳು ಲಯವಾಗುತ್ತವೆ. ಅವು ಮಾತನಾಡುವುದಿಲ್ಲ ಪ್ರೇರೆ. ಮನುಷ್ಯರು ಕೂಡ ದೇವರ ಜ್ಞಾನ ಇದ್ದರೆ ಅವರು ಯೇಸುವಿನ ಬಳಿಗೆ ಬರುತ್ತಾರೆ. ನಿಜವಾಗಿ ಅವರು ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳ ಮಾಡಿಕೊಳ್ಳುವುದಿಲ್ಲ. ಹೌದು ಪ್ರೇರೆ, ವಿಗ್ರಹಗಳ ರಚನೆಯೇ ಆ ಮನುಷ್ಯ ಜೀವನದ ಅಂತ್ಯ ಪ್ರೇರೆ. ವಿಶ್ವಾಸ ಜೀವನದ ಅಂತ್ಯ, ಭಕ್ತಿ ಜೀವನದ ಅಂತ್ಯ. ವಿಗ್ರಹಗಳ ರಚನೆಗೆ ಮಿತಿ ಇಲ್ಲ. ವಿಗ್ರಹಗಳ ನೋಟವೇ ಸಾಕು ವ್ಯಭಿಚಾರಕ್ಕೆ ಪ್ರಾರಂಭ. ಹೌದು ಪ್ರೇರೆ, ವಿಗ್ರಹ ವ್ಯಭಿಚಾರಕ್ಕೆ ಪ್ರಾರಂಭವಾಗುತ್ತದೆ. ಹೌದು, ನಮ್ಮ ದೇವರ ಆತ್ಮಸ್ವರೂಪನಾಗಿದ್ದಾನೆ, ಆತನನ್ನು ಆರಾಧಿಸುವ ಸತ್ಯದಿಂದ ಆತ್ಮದಿಂದ ಆರಾಧಿಸಬೇಕಾಗಿದೆ. ಹೀಗೆ ತಾನೊಬ್ಬನೇ ಅಮರತ್ವವುಳ್ಳ ಆತನು ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ಭಾಗ ನೋಡೋದಾದ ಪ್ರೇರೆ, ಅದೃಶ್ಯನು. ಹೌದು, ನಾವು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದೋದಾದ ಪ್ರೇರೆ, ಯೋಹಾನನ 1ನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ, 1 John chapter 4 11th ವರ್ಡ್ 12th ವರ್ಡ್. ಇಲ್ಲಿ ಓದುವುದಾದರೆ, ದೇವರನ್ನು ಯಾರು ಎಂದು ನೋಡಿಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಹೌದು ಪ್ರೇರೆ, ದೇವರನ್ನು ಯಾರು ಎಂದು ನೋಡಿಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಹೌದು ಪ್ರೇರೆ, ಅಂತ ದೇವರನ್ನು ಒಬ್ಬರನ್ನು ದೇವರನ್ನು ಕಾಣುವ ಪ್ರೀತಿ ಸಿದ್ಧಿಗೆ ಬರುವಂತೆ ಅಮರತ್ವವುಳ್ಳ ಬೆಳಕಿನ ದೇವರು, ಸರ್ವಯುಗಗಳ ಅರಸನು, ನಿರ್ಲಯನು, ಅದೃಶ್ಯನು. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೆಲ್ಲದರಲ್ಲಿ ಅಗ್ರಸ್ತನು. ಹೌದು ಪ್ರೇರೆ, ಕೊಲೊಸ್ಸೆ ಪತ್ರಿಕೆ ನೋಡುತ್ತೇವೆ. ಇಂಥ ಅನೇಕ ವಾಕ್ಯಗಳ ಮುಖಾಂತರ ನಾವು ಅಮರತ್ವಗಳ ಬೆಳಕಿನ ದೇವರನ್ನು ಆರಾಧಿಸೋಣ ಪ್ರೇರೆ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಾರ್ಥನೆ. ನನ್ನೊಂದು ಏಕೀಭವಿಸಿರಿ. ತಂದೆಯೇ, ಸರ್ವಶಕ್ತ ದೇವರೇ, ಯಾರು ಸಮೀಪಿಸದ ಅಮರತ್ವಗಳ ಬೆಳಕಿನಲ್ಲಿ ವಾಸಿಸುವ ದೇವರೇ, ದೇವ, ನಿಮ್ಮ ಮಹಾ ಅಮರತ್ವಗಳ ಬೆಳಕಿನ ಕಡೆಗೆ
ಕೇಳಿದ ವಾಕ್ಯ ಭಾಗಗಳ ಮೂಲಕ ನಮ್ಮೆಲ್ಲರನ್ನು ಧೈರ್ಯದಿಂದ ಪರಿಶುದ್ಧಾತ್ಮನಿಂದ ತುಂಬಿ ನಡೆಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ.